ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಾವು ಲಾಸ್ಟ್ ಟೈಮಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಕ್ವಾಲಿಟಿ ಅಶ್ಯೂರೆನ್ಸ್ ಬಗ್ಗೆ. ಕಾಯಕಲ್ಪ ಅಂದರೆ ಏನು, ಕಾಯಕಲ್ಪದಲ್ಲಿ ಯಾವ ಏರಿಯಾಸ್ಗಳನ್ನು ಅವರು ಚೆಕ್ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವಾಗ ಈ ಕಾಯಕಲ್ಪ ಸ್ಟಾರ್ಟ್ ಆಯಿತು ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಹಾಗಾದರೆ ಕೆಲವೊಬ್ಬರು ಕ್ವಶನ್ ಕೇಳಿದರು, ಸರ್ ಕಾಯಕಲ್ಪದ ಹಾಗೆ ಈ ಒಂದು ಲಕ್ಷ್ಯ ಪ್ರೋಗ್ರಾಮ್ ಇದೆ ಸರ್, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ಷ್ಯ ಪ್ರೋಗ್ರಾಮ್ ಬಗ್ಗೆ ಚರ್ಚೆ ಮಾಡೋಣ. ಈ ಲಕ್ಷ್ಯ ಪ್ರೋಗ್ರಾಮ್ ಅಂತಂದರೆ ಏನು? ಲೇಬರ್ ರೂಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನಿಷಿಯೇಟಿವ್. ಸ್ಪೆಷಲಿ ಎಲ್ಲಿ ಲೇಬರ್ ರೂಮ್ಸ್ ಇರ್ತವೆ, ಎಲ್ಲಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಸ್ ಇರ್ತವೆ, ಅಥವಾ ಚಿಕ್ಕ ಚಿಕ್ಕ PHC CHC ಸೆಂಟರ್ಸ್ಗಳಿರ್ತವೆ, ಅದರಲ್ಲಿ ಒಂದು ಈ ಲೇಬರ್ ರೂಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡಬೇಕಂತ ಹೇಳಿಬಿಟ್ಟು ಈ ಒಂದು ಲಕ್ಷ್ಯ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಬನ್ನಿ ನೋಡೋಣ ಇದರ ಡೀಟೇಲ್. ಯಾವಾಗ ಸ್ಟಾರ್ಟ್ ಆಯಿತು, ಏನು ಇಂಪ್ಲಿಮೆಂಟೇಷನ್ ಆಗಿದೆ, ಸ್ಟಾರ್ಟ್ ಆಗಿಂದ ಹಿಡಿದು ಇವಾಗ ಎಷ್ಟರ ಮಟ್ಟಿಗೆ ಅದನ್ನು ಅಭಿವೃದ್ಧಿ ಹೊಂದಿದೆ, ಆಮೇಲೆ ಅದರಿಂದ ಪೇಷಂಟ್ಗಳಿಗೆ ಅಥವಾ ನಮ್ಮ ಭಾರತೀಯರಿಗೆ ಯಾವ ರೀತಿ ಲಾಭವಾಗುತ್ತಾ ಇದೆ ಎನ್ನುವುದರ ಬಗ್ಗೆ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಗೆಳೆಯರೆ. ಲಕ್ಷ್ಯ ಲೇಬರ್ ರೂಮ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನಿಷಿಯೇಟಿವ್ ಈಸ್ ಪ್ರೋಗ್ರಾಮ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ನಿಮಗೆ ತಿಳಿದಿರುವ ಹಾಗೆ ಈ ಲಕ್ಷ್ಯ ಕಾರ್ಯಕ್ರಮ ಕೂಡ ಕಾಯಕಲ್ಪದ ರೀತಿಯಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆಫ್ ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಕೇರ್ ಇನ್ ಪಬ್ಲಿಕ್ ಹೆಲ್ತ್ ಕೇರ್ ಫೆಸಿಲಿಟಿ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆಫ್ ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಕೇರ್ ಅನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಒಂದು ಲಕ್ಷ್ಯ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದಾರೆ. Public healthcare facility. The initiative focuses on improving the performance labor rooms, maternity operation theatres to ensure respectful, safe and high quality care during child birth. ಈ ಒಂದು ಡ್ಯೂರಿಂಗ್ ಚೈಲ್ಡ್ ಬರ್ತ್ ಆಗಲಿ, ಲೇಬರ್ ನಾರ್ಮಲ್ ಡೆಲಿವರೀಸ್ ಆಗಲಿ, ಅಥವಾ ಆಪ್ರೇಷನ್ನಿಂದ ಆಗುವಂಥ ಸಿಸೇರಿಯನ್ ಸೆಕ್ಷನ್ಸ್ಗಳಾಗಲಿ, ಆ ಒಂದು ಕ್ವಾಲಿಟಿ ಕೇರ್ ಮದರ್ಗೂ ಆಮೇಲೆ ನ್ಯೂಬಾರ್ನ್ಗೆ ಒಂದು ಇಂಪ್ರೂವ್ ಆದಂತಹ ಸ್ಟ್ಯಾಂಡರ್ಡ್ ಆದಂತಹ ಕೇರ್ ಕೊಡಲಿಕ್ಕೆ ಈ ಒಂದು ಲಕ್ಷ್ಯ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದವರು ಇನಿಷಿಯೇಟ್ ಮಾಡಿದ್ದಾರೆ ಸ್ನೇಹಿತರೆ. ಕೀ ಅಬ್ಜೆಕ್ಟಿವ್ ಆಫ್ ಲಕ್ಷ್ಯ, ಇದರ ಕೀ ಅಬ್ಜೆಕ್ಟಿವ್ಗಳು ಏನು ಅಂತಂದರೆ, ಇಂಪ್ರೂವ್ ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಔಟ್ಕಮ್ಸ್. ಈ ಒಂದು ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಔಟ್ಕಮ್ಸನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಎನ್ಶೋರ್ ಸೇಫ್ಟಿ ಆ್ಯಂಡ್ ಡೆಲಿವರಿ ಪ್ರಾಕ್ಟೀಸಸ್ ಟು ರೆಡ್ಯೂಸ್ ಮೆಟರ್ನಲ್ ನ್ಯೂನೆಟಲ್ ಮಾರ್ಟಾಲಿಟಿ ಆ್ಯಂಡ್ ಮಾರ್ಬಿಡಿಟಿ ರೇಟ್. ಎನ್ಶೋರ್ ಸೇಫ್ ಡೆಲಿವರಿ ಪ್ರಾಕ್ಟೀಸ್ ಟು ರೆಡ್ಯೂಸ್ ಮೆಟರ್ನಲ್ ಆ್ಯಂಡ್ ನ್ಯೂನೆಟಲ್ ಮಾರ್ಟಾಲಿಟಿ ರೇಟ್ ಅಥವಾ ಮಾರ್ಬಿಡಿಟಿ ರೇಟ್ ಅಂತಂದರೆ, ಎಷ್ಟೋ ಮೆಟರ್ನಲ್ ಡೆತ್ಸ್ ಆಗ್ತಾಯಿದ್ವು, ನ್ಯೂನೆಟಲ್ ಡೆತ್ಸ್ ಆಗ್ತಾಯಿದ್ವು, ಅದನ್ನು ಕಂಟ್ರೋಲಲ್ಲಿ ತರಬೇಕು. ಆಮೇಲೆ ಪ್ರಾಪರ್ ಆದಂಥ ಕೇರ್ ಪ್ರತಿಯೊಬ್ಬರಿಗೆ, ತಾಯಂದಿರಿಗೆ ಸಿಗಬೇಕು, ಚಿಕ್ಕ ಮಕ್ಕಳಿಗೆ ನ್ಯೂಬಾರ್ನ್ ಕೇರ್ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು. ಹಾಗಾದರೆ ಒಂದು ಗೈಡ್ಲೈನ್ಸ್ ಸೆಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಗೈಡ್ಲೈನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಲಕ್ಷ್ಯ ಕಾರ್ಯಕ್ರಮ ಇನಿಷಿಯೇಟ್ ಆಗಿದೆ ಸ್ನೇಹಿತರೆ. ಎರಡನೇದಾಗಿ, ಎನ್ಹ್ಯಾನ್ಸ್ ಕ್ವಾಲಿಟಿ ಆಫ್ ಕೇರ್, ಪ್ರೊವೈಡ್ ರೆಸ್ಪೆಕ್ಟ್ಫುಲ್, ಡಿಗ್ನಿಫೈಡ್ ಆ್ಯಂಡ್ ಹೈ ಕ್ವಾಲಿಟಿ ಕೇರ್ ಟು ಮದರ್ ಆ್ಯಂಡ್ ನ್ಯೂಬಾರ್ನ್ಸ್. ಅಂದರೆ ಕ್ವಾಲಿಟಿ ಕೇರಲ್ಲಿ ರೆಸ್ಪೆಕ್ಟ್ಫುಲ್, ಡಿಗ್ನಿಫೈಡ್, ಹೈ ಕ್ವಾಲಿಟಿ ಕೇರ್ ಟು ಮದರ್ ಆ್ಯಂಡ್ ನ್ಯೂಬಾರ್ನ್ ಗೋಸ್ಕರ ಈ ಒಂದು ಲಕ್ಷ್ಯ ಕಾರ್ಯಕ್ರಮ ಬಂದಿದೆ. ತದನಂತರ ಸ್ಟ್ಯಾಂಡರ್ಡ್ ಲೇಬರ್ ರೂಮ್ ಪ್ರಾಕ್ಟೀಸ್ ಮಾಡುವಂತಹ ನಮ್ಮ ಲೇಬರ್ ರೂಮ್ಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಪ್ರೋಟೋಕಾಲ್ ಗೈಡ್ಲೈನ್ಸ್ ಪ್ರಕಾರ ಪ್ರಾಪರ್ ಆದಂಥ ಒಂದು ಗೈಡ್ಲೈನ್ಸ್ ತಗೊಂಡು ಎಲ್ರಿಗೊಂದು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಪ್ರೋಟೋಕಾಲ್ಸ್ ಗೈಡ್ಲೈನ್ಸ್ ಇನ್ ಲೇಬರ್ ರೂಮ್ ಆ್ಯಂಡ್ ಮೆಟರ್ನಿಟಿ OTs ಸೊ ದ್ಯಾಟ್ ಕ್ವಾಲಿಟಿಯನ್ನು ಇಂಪ್ರೂವ್ ಆಗಬೇಕು, ಎಂಡ್ ಯೂಸರ್ಗೆ ಪ್ರಾಪರ್ ಆದಂಥ ಕೇರ್ ಸಿಗಬೇಕಂತ ಹೇಳಿಬಿಟ್ಟು ಈ ಒಂದು ಬಹು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ನಮ್ಮ ಭಾರತ ಸರ್ಕಾರ ಹೊರತಂದಿದೆ ಸ್ನೇಹಿತರೆ. ತದನಂತರ ಈ ಒಂದು
certification program, certify labor rooms, maternity OTs meeting the set quality standard. Certify labor rooms, maternity OTs meeting the set quality standard. ಸರ್ಟಿಫಿಕೇಷನ್. ಆಮೇಲೆ ಅಸೆಸ್ಮೆಂಟ್ ಆಫ್ ಲಕ್ಷ್ಯ, ಇದನ್ನು ಯಾವ ರೀತಿ ಅಸೆಸ್ ಮಾಡ್ತಾರೆ, ಯಾವ ರೀತಿ ಇದರ ಗೈಡ್ಲೈನ್ಸನ್ನು ಸೆಟ್ ಮಾಡಬೇಕು, ಯಾವ ರೀತಿ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅದರ ಬಗ್ಗೆ ಬನ್ನಿ ನೋಡೋಣ. ದ ಅಸೆಸ್ಮೆಂಟ್ ಇನ್ವಾಲ್ವ್ಸ್ ಮಲ್ಟಿಪಲ್ ಸ್ಟೇಜಸ್. ಈ ಅಸೆಸ್ಮೆಂಟ್ ಮಲ್ಟಿಪಲ್ ಸ್ಟೇಜಸ್ಸಲ್ಲಾಗುತ್ತೆ. ಯಾವ ರೀತಿ ನಾವು ಕಾಯಕಲ್ಪದಲ್ಲಿ ನೋಡಿದ ಹಾಗೆ ಸಿಮಿಲರ್ ಆಗಿರುತ್ತೆ, ಬಟ್ ಇದರಲ್ಲಿ ವೈಡ್ ಏರಿಯಾ ಆಫ್ ಕನ್ಸರ್ನ್ ಇರುತ್ತೆ. ಅಲ್ಲಿ ನಾವು ಥಿಮೆಟಿಕ್ ಏರಿಯಾಗಳಲ್ಲಿ ನೋಡಿದಾಗ ಕೆಲವೊಂದು ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ ಬರುವಂಥ ಕೆಲವೊಂದು ಏರಿಯಾವನ್ನು ಕಾಯಕಲ್ಪದಲ್ಲಿ ಕನ್ಸರ್ನ್ ಇಟ್ಕೊಂಡು ಆ ಒಂದು ಇನಿಷಿಯೇಟ್ ಮಾಡಿದ್ರು ಕಾಯಕಲ್ಪ. ಬಟ್ ವೇರ್ಯಾಸ್ ಲಕ್ಷ್ಯ ಕಮ್ಸ್, ಇದರ ಸ್ವಲ್ಪ ವೈಡ್ ರೇಂಜ್ ಆಗಿರುತ್ತೆ. ಬನ್ನಿ ನೋಡೋಣ. ಇಂಟರ್ನಲ್ ಅಸೆಸ್ಮೆಂಟ್ ಯಾರು ಮಾಡ್ತಾರೆ? ಒಂದು ಆಸ್ಪತ್ರೆ ಇದೆ, ಆ ಆಸ್ಪತ್ರೆಗೆ ಕ್ವಾಲಿಟಿಯಾಗಿ ಸರ್ವಿಸ್ ಸಿಗ್ತಾ ಇದೆ ಇಲ್ಲ, ಅಥವಾ ಕ್ವಾಲಿಟಿ ಆದಂಥ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನು ಅಸೆಸ್ ಮಾಡೋದಕ್ಕೆ ಈ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಟೀಮ್, ಅಂದರೆ ಕಂಡಕ್ಟೆಡ್ ಬೈ ದ ಫೆಸಿಲಿಟೀಸ್ ಓನ್ ಸ್ಟಾಫ್ ಯೂಸಿಂಗ್ ದ ಲಕ್ಷ್ಯ ಚೆಕ್ ಲಿಸ್ಟ್ ಹೆಲ್ಪ್ಸ್ ಫೆಸಿಲಿಟಿ ಐಡೆಂಟಿಫೈ ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್. ಅಂತಂದರೆ ಅಲ್ಲಿರುವಂಥ ಸ್ಟಾಫ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅಥವಾ ಯಾರೇ ಕ್ವಾಲಿಟಿ ಅಶ್ಯೂರೆನ್ಸ್ ಸೂಪರ್ವೈಸರ್ ಆಗಲಿ, ಅವರು ಇನಿಷಿಯೇಟ್ ತೊಗೊಂಡ್ಬಿಟ್ಟು ಅಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನೇನು ಆಗ್ತಾ ಇದ್ದಾವೆ, ಯಾವ ರೀತಿ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ದಾರೆ, ಯಾವ ಹೊಸ ಹೊಸ ಆಯಾಮಗಳನ್ನು ಬಳಸಿದ್ದಾರೆ, ಅದರ ಒಂದು ಅಸೆಸ್ಮೆಂಟ್ ಮಾಡುವುದೇ ಈ ಒಂದು ಇಂಟರ್ನಲ್ ಅಸೆಸ್ಮೆಂಟ್ ಆಗಿದೆ ವಿತ್ ಲಕ್ಷ್ಯ ಚೆಕ್ ಲಿಸ್ಟ್. Next, peer assessment conducted by a team of assessor from the other facility to ensure objectivity, provides actionable feedback. ಅಂತಂದರೆ ಪೀರ್ ಅಸೆಸ್ಮೆಂಟ್, ನಾವು ನಮ್ಮ ಸ್ವಂತ ಆಸ್ಪತ್ರೆಗಳಲ್ಲಿ ನಾವು ಅಸೆಸ್ ಮಾಡ್ಕೊಂಡಿವಿ ಅಂತಂದರೆ ಇಂಟರ್ನಲ್ ಆಗಿ ಅಸೆಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಪೀರ್ ಅಸೆಸ್ಮೆಂಟ್ ಇರುತ್ತದೆ, ಅಂದರೆ ಕಂಡಕ್ಟೆಡ್ ಬೈ ದ ಟೀಮ್ ಆಫ್ ಅಸೆಸರ್ ಫ್ರಮ್ ಅಥರ್ ಫೆಸಿಲಿಟಿ ಟು ಎನ್ಶೋರ್ ಅಬ್ಜೆಕ್ಟಿವಿಟಿ. ಅಂತಂದರೆ ಬೇರೆ ಆಸ್ಪತ್ರೆಗಳಲ್ಲಿ ಯಾರು ನಿಯುಕ್ತಿಯಾಗಿದ್ದಾರೆ, ಯಾರು ಕ್ವಾಲಿಟಿ ಅಶ್ಯೂರೆನ್ಸ್ ಟೀಮಲ್ಲಿದ್ದಾರೆ, ಅವರು ಬಂದುಬಿಟ್ಟು ಈ ಒಂದು ಲಕ್ಷ್ಯ ಪ್ರೋಗ್ರಾಮನ್ನು ಇನ್ನೊಂದು ನೇಬರಿಂಗ್ ಆಸ್ಪತ್ರೆಗೆ ಹೋಗಿ ಅಸೆಸ್ ಮಾಡುವುದೇ ಪೀರ್ ಅಸೆಸ್ಮೆಂಟ್ ಇರುತ್ತೆ ಸ್ನೇಹಿತರೆ. ಆಮೇಲೆ ಪ್ರೊವೈಡ್ ಆ್ಯಕ್ಷನೇಬಲ್ ಫೀಡ್ಬ್ಯಾಕ್, ಆಮೇಲೆ ಆ ಒಂದು ಅಸೆಸ್ ಮಾಡಿಕೊಂಡು ಯಾವ ರೀತಿ ಈ ಒಂದು ಆಯಾಮಗಳನ್ನು ಬಳಸಿದ್ದಾರೆ, ಯಾವ ಪ್ರಾಕ್ಟೀಸಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಮತ್ತು ಯಾವುದಾದರೂ ಲೋಪದೋಷಗಳನ್ನು ಕಂಡು ಬಂದಲ್ಲಿ ಅಂಥವುಗಳನ್ನು ರೆಕ್ಟಿಫೈ ಮಾಡಿಕೊಂಡು ಗ್ಯಾಪ್ಸ್ ಫಿಲ್ ಮಾಡಲಿಕ್ಕೆ ಸಮಯಾವಕಾಶ ಕೊಡೋದೇ ಈ ಒಂದು ಪೀರ್ ಅಸೆಸ್ಮೆಂಟ್. ಇದಾದ ನಂತರ ಮೂರನೇದಾಗಿ ಎಕ್ಸ್ಟರ್ನಲ್ ಅಸೆಸ್ಮೆಂಟ್ ಅಂದರೆ ಡನ್ ಬೈ ದ ಸ್ಟೇಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಯೂನಿಟ್. ಈ ಒಂದು ಎಕ್ಸ್ಟರ್ನಲ್ ಅಸೆಸ್ಮೆಂಟ್ಗಳು SQAU ಅಂತಾರೆ, ಅಂದರೆ ಸ್ಟೇಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಯೂನಿಟ್ಸ್ ಆರ್ MOHFW ನಾಮಿನೇಟೆಡ್ ಅಸೆಸರ್. ಈ ಸ್ಟೇಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಟೀಮ್ದವರು ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನಾಮಿನೇಟ್ ಆದಂತಹ ಅಸೆಸರ್ಗಳು ಎಕ್ಸ್ಟರ್ನಲ್ ಅಸೆಸ್ ಮಾಡ್ತಾರೆ. ಯಾವ ರೀತಿ ಗ್ಯಾಪ್ಸ್ಗಳು ಏನಿದ್ದವು, ಇಂಟರ್ನಲ್ ಅಸೆಸ್ ಮಾಡಿದರು. ನಂತರ ಎರಡನೇ ಫೇಸಲ್ಲಿ ನಾವು ನೋಡಿದ್ವಿ ಪೀರ್ ಅಸೆಸರ್. ಈ ಒಂದು ಅಸೆಸ್ಮೆಂಟ್ ಆದ ನಂತರ ಇವಾಗ ಮೂರನೇ ಹಂತದಲ್ಲಿ ನೋಡ್ತಾ ಇದ್ದೀವಿ ಎಕ್ಸ್ಟರ್ನಲ್ ಅಸೆಸರ್ ವಾಟ್ ಗಾಟ್ ಇಂಪ್ರೂವ್ಡ್, ವಾಟ್ ಸಪೋಸ್ ಟು ಬಿ ಇಂಪ್ರೂವ್ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ಅಸೆಸ್ ಮಾಡುವುದೇ ಎಕ್ಸ್ಟರ್ನಲ್ ಅಸೆಸ್ಮೆಂಟ್. ತದನಂತರ ಫೆಸಿಲಿಟೀಸ್ ಆರ್ ಇವ್ಯಾಲ್ಯುಯೇಟೆಡ್ ಆನ್ ಡೀಟೇಲ್ ಕ್ರೈಟೀರಿಯಾ ಟು ಡಿಟರ್ಮೈನ್ ಇಫ್ ದೇ ಮೀಟ್ ಲಕ್ಷ್ಯ ಸ್ಟ್ಯಾಂಡರ್ಡ್. ಫೆಸಿಲಿಟಿ ಆರ್ ಇವ್ಯಾಲ್ಯುಯೇಟ್ ಮಾಡಿಕೊಂಡು ಅವರು ಲಕ್ಷ್ಯ ಸ್ಟ್ಯಾಂಡರ್ಡ್ಗೆ ಬಂದಿದ್ದಾರೆ ಅಥವಾ ಇಲ್ಲ, ಮತ್ತೇನಾದರೂ ಕ್ರೈಟೀರಿಯಾಗಳನ್ನು ಬಿಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಥರೋ ಚೆಕ್ ಮಾಡೋದೇ ಎಕ್ಸ್ಟರ್ನಲ್ ಅಸೆಸರ್ ಕೆಲಸವಾಗಿರುತ್ತೆ. ತದನಂತರ ನಾಲ್ಕನೇದಾಗಿ ನ್ಯಾಷನಲ್ ಸರ್ಟಿಫಿಕೇಷನ್. ಸ್ಟೇಟ್ ಲೆವೆಲ್ ಆಯಿತು, ಡಿಸ್ಟಿಕ್ ಲೆವೆಲ್ ಸೆಕೆಂಡಾಗಿ ಅನ್ಕೋಬಹುದು, ಅಥವಾ ಫಸ್ಟ್ ಅಂತಂದರೆ ನಮ್ಮ ಮನೆಯಲ್ಲಿ ನಾವೇ ಚೆಕ್ ಮಾಡೋದಾಯಿತು. ಆಮೇಲೆ ನಾಲ್ಕನೇದಾಗಿ ನ್ಯಾಷನಲ್ ಸರ್ಟಿಫಿಕೇಷನ್. ಫೆಸಿಲಿಟೀಸ್ that perform exceptionally during external assessment are certified at the national level by the MOHFW.
ಈ ಒಂದು ನ್ಯಾಷನಲ್ ಸರ್ಟಿಫಿಕೇಷನು ನ್ಯಾಷನಲ್ ಆಗಿ ಅಸೆಸರ್ ಯಾರು ಡೆಸಿಗ್ನೇಟ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್, ಗೌರ್ಮೆಂಟ್ ಆಫ್ ಇಂಡಿಯಾದವರು ಏನು ಡೆಸಿಗ್ನೇಟ್ ಮಾಡುವಂಥ ಅಸೆಸರ್ಗಳು ಫೆಸಿಲಿಟೀಸ್ಗಳನ್ನು ನ್ಯಾಷನಲ್ ಸರ್ಟಿಫಿಕೇಷನ್ಗೋಸ್ಕರ ಈ ಒಂದು ಅಸೆಸ್ ಮಾಡ್ತಾರೆ. ಆಮೇಲೆ ಸರ್ಟಿಫಿಕೇಷನ್ ಕೊಡ್ತಾರೆ ಸ್ನೇಹಿತರೆ. ತದನಂತರ ಗೈಡ್ಲೈನ್ಸು, ಕೀ ಫೋಕಸ್ ಏರಿಯಾ, ಲಕ್ಷ್ಯ ಗೈಡ್ಲೈನ್ಸ್ ಏನು, ಕೀ ಫೋಕಸ್ ಏರಿಯಾ ಏನು, ಯಾವ ರೀತಿ ನಾವು ಕಾಯಕಲ್ಪದಲ್ಲಿ ಇದು ಮಾಡಿದಾಗ ಲಿಮಿಟೆಡ್ ಫೋಕಸ್ ಏರಿಯಾಗಳಿರ್ತಿದ್ವು, ಬಟ್ ಇದು ಸ್ವಲ್ಪ ವೈಡ್ ರೇಂಜಲ್ಲಿದೆ. ಲಕ್ಷ್ಯ ಅಂತಂದರೆ ಎಸ್ಪೆಷಲಿ ಲೇಬರ್ ರೂಮ್, ಮೆಟರ್ನಿಟಿ ಇದನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಇದರಲ್ಲಿ ಈ ಒಂದು 6 ಕೀ ಏರಿಯಾಸ್ ಅಂದರೆ 6 ಏರಿಯಾಗಳನ್ನು ಇವರು ಫೋಕಸ್ ಮಾಡ್ತಾರೆ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ನೋಡೋದು, ಫೆಸಿಲಿಟಿ ಮ್ಯಾನೇಜ್ ಯಾವ ರೀತಿ ಆಗ್ತಾಯಿದೆ ಅದರ ಬಗ್ಗೆ ಅವರು ಸವಿಸ್ತಾರವಾಗಿ ಈ ಒಂದು ಅಸೆಸ್ ಮಾಡುವುದೇ ಈ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್. ಅಂತಂದರೆ ಅಡ್ಯುಕೇಟ್ ಸ್ಪೇಸ್ ಇದೆಯಾ ಇಲ್ಲ, ಪ್ರಾಪರ್ ಲೈಟಿಂಗ್ ಇದೆಯಾ ಇಲ್ಲ ಆಸ್ಪತ್ರೆಯಲ್ಲಿ, ಆಮೇಲೆ ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಆಗ್ತಾ ಇದೆಯಾ ಇಲ್ಲ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇನ್ ಲೇಬರ್ ರೂಮ್ಸ್ ಆ್ಯಂಡ್ ಮೆಟರ್ನಿಟಿ ಓಟಿಸ್, ಅವೈಲಬಿಲಿಟಿ ಆಫ್ ಕ್ರಿಟಿಕಲ್ ಇಕ್ವಿಪ್ಮೆಂಟ್ ಲೈಕ್ ರಿಸಸಿಟೇಷನ್ ಕಿಟ್ಸ್, ಫೀಟಲ್ ಮಾನಿಟರ್ಸ್ ಎಕ್ಸೆಟ್ರಾ. ಅಂತಂದರೆ ಯಾವ ಚಿಕ್ಕ ಚಿಕ್ಕ ಫೆಸಿಲಿಟೀಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಫೆಸಿಲಿಟೀಸ್ ಆಗಲಿ ಅದರಲ್ಲಿ ಎಲ್ಲ ಉಪಕರಣಗಳು ಇದ್ದಾವ ಇಲ್ಲ, ಲೇಬರ್ ರೂಮ್ಗಳಲ್ಲಿ, ಮೆಟರ್ನಿಟಿ ಓಟಿಸ್ಗಳಲ್ಲಿ ಅವೈಲಬಿಲಿಟಿ ಆಫ್ ಕ್ರಿಟಿಕಲ್ ಇಕ್ವಿಪ್ಮೆಂಟ್ಸ್ ಲೈಕ್ ರಿಸಸಿಟೇಷನ್ ಅಂದರೆ ಪೇಷಂಟಿಗೆ ಯಾವಾಗ ರಿಸಸಿಟೇಟ್ ಮಾಡಬೇಕು, ಆಮೇಲೆ ರಿಸಸಿಟೇಷನ್ ಮಾಡಬೇಕಾದ್ರೆ ಆ ರಿಸಸಿಟೇಷನ್ ಮೆಟೀರಿಯಲ್ಸ್ ಇದ್ದಾವ ಇಲ್ಲ, ಫೀಟಲ್ ಮಾನಿಟರ್ಸ್ ಇದ್ದಾವ ಇಲ್ಲ ಎನ್ನುವುದರ ಬಗ್ಗೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟಿ ಮ್ಯಾನೇಜ್ಮೆಂಟಲ್ಲಿ ಚೆಕ್ ಮಾಡ್ತಾರೆ. ಎರಡನೇದಾಗಿ ಕ್ಲಿನಿಕಲ್ ಪ್ರೋಟೋಕಾಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಕ್ಲಿನಿಕಲ್ ಪ್ರೋಟೋಕಾಲ್ ಆ್ಯಂಡ್ ಪ್ರಾಕ್ಟೀಸಸಲ್ಲಿ ಅಡ್ಹರೆನ್ಸ್ ಟು ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಇನ್ಕ್ಲೂಡಿಂಗ್ ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಥರ್ಡ್ ಸ್ಟೇಜ್ ಆಫ್ ಲೇಬರ್. ಆಮೇಲೆ ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರೋಟೋಕಾಲ್ ಅಂದರೆ ಎರಡನೇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ್ಯಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಮ್ಯಾನೇಜ್ ಆಗುತ್ತಾ ಇಲ್ಲ, ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅಸೆಸ್ ಮಾಡೋದು. ಆಮೇಲೆ ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರೋಟೋಕಾಲ್ಸ್, ಈ ಒಂದು ನೋಸೋಕೋಮಿಯಲ್ ಇನ್ಫೆಕ್ಷನ್ ಅಥವಾ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನನ್ನು ಹತ್ತಿಕ್ಕೋದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲ, ಪ್ರಾಪರಾಗಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾರೆ ಇಲ್ಲ, ಬಿಫೋರ್ ಆ್ಯಂಡ್ ಆಫ್ಟರ್ ಟಚಿಂಗ್, ಬಿಫೋರ್ ಟಚಿಂಗ್, ಆಮೇಲೆ ಬಿಫೋರ್ ಪ್ರೊಸೀಜರ್, ಆಫ್ಟರ್ ಪ್ರೊಸೀಜರ್ ಅನ್ನೋ ಕೆಲವೊಂದು ಆಯಾಮಗಳನ್ನು ಬಳಸ್ಕೊಂಡು ಯಾವ ರೀತಿಯ ಪರ್ಟಿಕ್ಯುಲರ್ಲಿ ಫೆಸಿಲಿಟಿಯಲ್ಲಿ ಇರುವಂಥ ಸ್ಟಾಫ್ಗಳಾಗಲಿ ಅಥವಾ ಡಾಕ್ಟರ್ಸ್ಗಳಾಗಲಿ ಅಥವಾ ಡಿ ಗ್ರೂಪ್ ಸ್ಟಾಫ್ಗಳಾಗಲಿ ಅವರು ಯಾವ ರೀತಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಎನ್ನುವುದರ ಬಗ್ಗೆ ಅಸೆಸ್ ಮಾಡುವುದು ಸ್ನೇಹಿತರೆ. ಅರ್ಲಿ ಇನಿಷಿಯೇಷನ್ ಆಫ್ ಬ್ರೆಸ್ಟ್ ಫೀಡಿಂಗ್, ಕಂಗಾರು ಮದರ್ ಕೇರ್. ಆಮೇಲೆ ನ್ಯೂಬಾರ್ನ್ಗೆ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇದ್ದಾರೆ ಇಲ್ಲ, ಅಥವಾ KMC ಕಂಗಾರು ಮದರ್ ಕೇರ್ ಕೊಡ್ತಾ ಇದ್ದಾರಾ ಅಥವಾ ಇಲ್ಲ. ಈ ಒಂದು ಕಂಗಾರು ಮದರ್ ಕೇರ್ಗೋಸ್ಕರ ಒಂದು ಸಪ್ರೇಟ್ ಆದಂಥ ಒಂದು ಕ್ಲಾಸ್ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ತದನಂತರ ಮೂರನೇದಾಗಿ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಟ್ರೈನಿಂಗ್. ಇವೆಲ್ಲವೂ ಮಾಡುವುದಕ್ಕಾಗಿ ನರ್ಸಿಂಗ್ ಸ್ಟಾಫ್ ಆಗಲಿ, ಡಿ ಗ್ರೂಪ್ ಸ್ಟಾಫ್ ಆಗಲಿ ಅಥವಾ ಡಾಕ್ಟರ್ಸ್ಗಳಾಗಲಿ ಅವರಿಗೆ ಟ್ರೈನಿಂಗ್ ಕೊಡೋದು ಅತಿ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ. ಅಡ್ಯುಕೇಟ್ ಸ್ಟಾಫಿಂಗ್, ವೆದರ್ ಅಡ್ಯುಕೇಟ್ ಸ್ಟಾಫ್ಗಳಿದ್ದಾವ ಇಲ್ಲ ಓವರ್ ಬರ್ಡನ್ ಆಗ್ತಾಯಿದೆನಾ ಎನ್ನುವುದರ ಬಗ್ಗೆ ಅಸೆಸ್ ಮಾಡೋದು. ರೆಗ್ಯುಲರ್ ಟ್ರೈನಿಂಗ್ ಆನ್ ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಕೇರ್, ರೆಗ್ಯುಲರ್ ಟ್ರೈನಿಂಗ್ಸ್ಗಳಾಗ್ತಾ ಇದ್ದಾವೆ ಇಲ್ಲ, CNEsಗಳು ನಡೀತಾ ಇದ್ದಾವ ಇಲ್ಲ, ಮೆಟರ್ನಲ್ ಕೇರ್ ಮತ್ತು ನ್ಯೂಬಾರ್ನ್ ಕೇರಲ್ಲಿ ಸ್ಕಿಲ್ ಲ್ಯಾಬ್ ಟ್ರೈನಿಂಗ್ಸ್ ಆಗ್ತಾ ಇದ್ದಾವೆ ಇಲ್ಲ, ರೆಗ್ಯುಲರ್ ಸ್ಕಿಲ್ ಅಸೆಸ್ಮೆಂಟ್ ಫಾರ್ ಹೆಲ್ತ್ ಕೇರ್ ಪ್ರೊವೈಡರ್ಸ್, ಅವರ ಸ್ಕಿಲ್ಗಳನ್ನು ಡೇ ಟು ಡೇ ಟೆಸ್ಟ್ ತೊಗೊಂಡು ಡಾಕ್ಟರ್ಸ್ಗಳಿಂದ ಟೆಸ್ಟ್ ತೊಗೊಂಡು ಅವರಿಗೆ ಕೊಡ್ತಾ ಇದ್ದಾರಾ ಇಲ್ಲ ಎನ್ನುವುದರ ಬಗ್ಗೆ ಇದು ಚರ್ಚೆ ಮಾಡೋದಾಗಿರುತ್ತೆ ಸ್ನೇಹಿತರೆ. ಆಮೇಲೆ RMC ರೆಸ್ಪೆಕ್ಟ್ಫುಲ್ ಮೆಟರ್ನಿಟಿ ಕೇರ್. ನಾಲ್ಕನೇದಾಗಿ ಪ್ರೊಮೋಟಿಂಗ್ ಡಿಗ್ನಿಟಿ ಪ್ರೈವಸಿ ಫಾರ್ ಅ ವುಮನ್ ಡ್ಯೂರಿಂಗ್ ಡೆಲಿವರಿ, ಎಲಿಮಿನೇಷನ್ ಆಫ್ ವರ್ಬಲ್ ಫಿಸಿಕಲ್ ಅಬ್ಯೂಸ್ ಇನ್ ಲೇಬರ್ ರೂಮ್ಸ್. ನಾವು ಕೆಲವೊಂದು ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀವಿ ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಅದು ಇಲ್ಲ ಅನಿಸುತ್ತೆ. ಆದರೂ ಸಹ ಕೆಲವೊಂದು ಕಡೆ ಆ ಒಂದು ಪೇಷಂಟ್ಗಳನ್ನು ಹೊಡೆಯುವುದಾಗಲಿ ಅಥವಾ ಪೇಷಂಟ್ಗಳಿಂದ ಮಿಸ್ಬಿಹೇವ್ ಮಾಡೋದಾಗಲಿ ಅಥವಾ ಪ್ರಾಪರಾಗಿ ಅವರನ್ನು ಕರೆಯುವುದಾಗಲಿ ಮಾಡುತ್ತಿರಲಿಲ್ಲ. ಅದಕ್ಕೋಸ್ಕರ ಏನು ರೆಸ್ಪೆಕ್ಟ್ಫುಲ್ ಮೆಟರ್ನಿಟಿ ಕೇರ್
ಮಾಡ್ತಾ ಇದ್ದಾರೇನಿಲ್ಲ. ಪ್ರೊಮೋಟಿಂಗ್ ಡಿಗ್ನಿಟಿ ಆಫ್ ಪೇಷಂಟ್, ಪ್ರೈವೇಸಿ ಫಾರ್ ವುಮನ್ ಡ್ಯೂರಿಂಗ್ ಡೆಲಿವರಿ, ಅವರಿಗೆ ಪ್ರೈವೇಸಿ ಮೇಂಟೈನ್ ಮಾಡಲಿಕ್ಕೆ ಪ್ರಾಪರಾಗಿ ಕರ್ಟನ್ ಮಾಡೋದು, ಸೆಗ್ರಿಗೇಟ್ ಮಾಡೋದು. 2 ಪೇಷಂಟ್ ಒಂದು ಲೇಬರ್ ರೂಮ್ನಲ್ಲಿ ಇದೆ ಅಂತಂದರೆ ಮಧ್ಯದಲ್ಲಿ ಒಂದು ಕರ್ಟನನ್ನು ಹಾಕಿ ಪ್ರೈವೇಸಿ ಮೇಂಟೈನ್ ಮಾಡೋದು, ಈ ರೀತಿ ಮಾಡ್ತಾ ಇದ್ದಾರೇನಿಲ್ಲ. ಎಲಿಮಿನೇಷನ್ ಆಫ್ ವರ್ಬಲ್ ಫಿಸಿಕಲ್ ಅಬ್ಯೂಸ್, ಏನಾದರೂ ಅಬ್ಯೂಸಿವ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರಾ, ಫಿಸಿಕಲಾಗಿ ಹೊಡಿತಾ ಇದ್ದಾರಾ ಇಲ್ಲ ಎನ್ನುವುದರ ಬಗ್ಗೆ ಅಸೆಸ್ ಮಾಡ್ತಾರೆ ಸ್ನೇಹಿತರೆ. 4ನೇದಾಗಿ ಇನ್ಫೆಕ್ಷನ್ ಪ್ರಿವೆನ್ಷನಲ್ಲಿ ಸ್ಟ್ರಿಕ್ಟ್ ಸ್ಟರ್ಲೈಸೇಷನ್ ಪ್ರೋಟೋಕಾಲ್ ಫಾರ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಮೆಟರ್ನಿಟಿ OTs. ಸ್ಟರ್ಲೈಸೇಷನ್ ಪ್ರೋಟೋಕಾಲ್ ಸ್ಟ್ರಿಕ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲ. ಪ್ರಾಪರ್ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಆ್ಯಂಡ್ ಡಿಸ್ಪೋಸಬಲ್, ಸ್ಟ್ರಿಕ್ಟ್ ಸ್ಟರ್ಲೈಸೇಷನ್ ಪ್ರೋಟೋಕಾಲ್ ಫಾರ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಮೆಟರ್ನಿಟಿ ಓಟೀಸ್ಗರಲ್ಲಿ ಈ ಒಂದು ಸ್ಟರ್ಲೈಸೇಷನ್ ಮಾಡ್ತಾ ಇದ್ದಾರಾ ಇಲ್ಲ, ಆಟೋಕ್ಲೇವ್ ಮಾಡ್ತಾ ಇದ್ದಾರಾ ಇಲ್ಲ, ಅಥವಾ ಫ್ಯೂಮಿಗೇಷನ್ ಮಾಡ್ತಾ ಇದ್ದಾರಾ ಇಲ್ಲ ಎನ್ನುವುದರ ಬಗ್ಗೆ ಅಸೆಸ್ ಮಾಡುವುದಾಗಿರುತ್ತೆ ಸ್ನೇಹಿತರೆ. ಪ್ರಾಪರ್ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಆ್ಯಂಡ್ ಡಿಸ್ಪೋಸಬಲ್, ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ಒಂದು ಎಂಡ್ ಟು ಎಂಡ್ ಯೂಸರ್ ಅಂತಂದರೆ, ನಾನು ಒಂದು ವಸ್ತುವನ್ನು ಯೂಸ್ ಮಾಡಿ ಆಮೇಲೆ ನಾನು ಒಂದು ಪ್ಲೇಸಲ್ಲಿ ಇಡ್ತೀನಿ, ಆಮೇಲೆ ಡಿ ಗ್ರೂಪ್ ಸ್ಟಾಫ್ ಬಂದು ನಮ್ಮ ಆ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ತೆಗೆದು ಮತ್ತೆ ಅವರು ವೇಸ್ಟ್ ಬಿನ್ನಲ್ಲಿ ಹಾಕೋದಕ್ಕಿಂತ ನಾನು ಯೂಸ್ ಮಾಡಿದ್ದಂತಹ ವಸ್ತುವನ್ನು ನಾನೇ ಒಯ್ದು ವೇಸ್ಟ್ ಬಿನ್ನಲ್ಲಿ ಹಾಕುವಂತಹ ಒಂದು ಪ್ರಾಕ್ಟೀಸ್ ನಡೀತಾ ಇದೆ ಇಲ್ಲ ಎನ್ನುವುದರ ಬಗ್ಗೆ ಕೂಡ ಅಸೆಸ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. 6ನೇದಾಗಿ ಮಾನಿಟ್ರಿಂಗ್ ಆ್ಯಂಡ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್, ನೀವೇನು ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಮಾನಿಟ್ರಿಂಗ್ ಅಥವಾ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಆಗ್ತಾ ಇದೆ ಇಲ್ಲ. ರೆಗ್ಯುಲರ್ ಆಡಿಟ್ಸ್, ಡಾಟಾ ಕಲೆಕ್ಷನ್, ರಿವ್ಯೂ ಆಫ್ ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಕೇರ್ ಔಟ್ಕಮ್ಸ್, ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಫಾರ್ ಪೇಷಂಟ್ಸ್ ಅಂತಂದರೆ ಮಾನಿಟ್ರಿಂಗ್ ಆ್ಯಂಡ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಯಾವ ರೀತಿ ಯಾವುದೇ ಒಂದು ಪೇಷಂಟು ಡಿಸ್ಚಾರ್ಜ್ ಆಯಿತು ಅಥವಾ ಅಡ್ಮಿಟ್ ಆಯಿತು, ಅವರ ಕುಂದುಕೊರತೆಗಳು ಮತ್ತು ಅವರು ಫೀಡ್ಬ್ಯಾಕ್, ನಮ್ಮ ಆಸ್ಪತ್ರೆ ಯಾವ ರೀತಿ ಇತ್ತು, ಯಾರಾದರೂ ಲಂಚ ತಗೊಂಡ್ರಾ ಅಥವಾ ಪ್ರಾಪರಾಗಿ ಸರ್ವಿಸ್ ಕೊಟ್ಟಿದ್ದಾರಾ ಇಲ್ಲ ಎನ್ನುವುದರ ಬಗ್ಗೆ ಸವಿಸ್ತಾರವಾಗಿ ಒಂದು ಅಸೆಸ್ ಮಾಡುವುದು ಸ್ನೇಹಿತರೆ. ಆಡಿಟ್ಸ್, ರೆಗ್ಯುಲರಾಗಿ ಆಡಿಟ್ಸ್ ಆಗ್ತಾ ಇದ್ದಾವಾ ಇಲ್ಲ. ಕಲೆಕ್ಷನ್ ಆ್ಯಂಡ್ ರಿವ್ಯೂಸ್ ಆಫ್ ಮೆಟರ್ನಲ್ ನ್ಯೂಬಾರ್ನ್ ಕೇರ್ ಔಟ್ಕಮ್ಸ್ಗಳು, ಗ್ರೀವೆನ್ಸ್ ರಿಡ್ರೆಸಲ್, ಏನಾದರೂ ಕುಂದುಕೊರತೆಗಳಿದ್ದರೆ ಎಸ್ಕಲೇಷನ್ ಪಾಯಿಂಟ್ ಇದೇನಾ ಇಲ್ಲ, ಅಥವಾ ಸಲಹಾ ಪಟ್ಟಿಗೆಗಳು ಆಸ್ಪತ್ರೆಯಲ್ಲಿ ಇಟ್ಟಿದ್ದಾರೆ ಇಲ್ಲ ಎನ್ನುವುದರ ಬಗ್ಗೆ ಅವರು ಸವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ ಸ್ನೇಹಿತರೆ. ತದನಂತರ ಚೇಂಜಸ್ ಇಂಪ್ಲಿಮೆಂಟೆಡ್ ಇನ್ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಫ್ಟರ್ ಲಕ್ಷ್ಯ ಆದಮೇಲೆ ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಥವಾ ಯಾವ್ಯಾವ ಇಂಪ್ಲಿಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಂದರೆ, ಅಥವಾ ಇವಾಗ ಲಕ್ಷ್ಯ ಸ್ಟಾರ್ಟ್ ಆಗಿಬಿಟ್ಟು ಏನಾದರೂ ಚೇಂಜಸ್ ಆಗಿದ್ದಾವ ಈ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಗಳಲ್ಲಿ, ಗೌರ್ಮೆಂಟ್ ರನ್ ಬೈ ಗೌರ್ಮೆಂಟ್, ವಿವಿಧ ಗೌರ್ಮೆಂಟ್ಗಳನ್ನು ಇದನ್ನು ನಡೆಸ್ತಾ ಇದ್ದಾರೆ. ಸೊ ಇದರಲ್ಲಿ ಈ ಲಕ್ಷ್ಯ ಇಂಪ್ಲಿಮೆಂಟ್ ಆದ ಮೇಲೆ ಏನಾದರೂ ಹೊಸದಾಗಿ ಚೇಂಜಸ್ ಆಗಿದ್ದಾವ ಇಲ್ಲ, ಅಥವಾ ನಮ್ಮ ಕ್ವಾಲಿಟಿ ಅಶ್ಯೂರೆನ್ಸ್ ಆಗ್ತಾ ಇದೆಯಾ ಇಲ್ಲ ಎನ್ನುವುದರ ಬಗ್ಗೆ ಅಸೆಸ್ ಮಾಡಿದರೆ, ಪೋಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ಲಕ್ಷ್ಯ ಸೆವ್ರಲ್ ಸಿಗ್ನಿಫಿಕೆಂಟ್ ಚೇಂಜಸ್ ಹ್ಯಾವ್ ಬೀನ್ ಅಬ್ಸರ್ವ್ಡ್ ಇನ್ ಅ ಹೆಲ್ತ್ ಕೇರ್ ಡೆಲಿವರೀಸ್. ಈ ಇಂಪ್ಲಿಮೆಂಟೇಷನ್ ಆದಮೇಲೆ ಸೋ ಮೆನಿ ಡಿಫ್ರೆಂಟ್ ಚೇಂಜಸ್ ಆಗಿದ್ದಾವೆ. ಅದರಲ್ಲಿ ಒಂದನೇದು ಇಂಪ್ರೂವ್ಡ್ ಇನ್ಫ್ರಾಸ್ಟ್ರಕ್ಚರ್, ರಿನೋವೇಷನ್, ಮಾಡರ್ನೈಸೇಷನ್ ಆಫ್ ಲೇಬರ್ ರೂಮ್ಸ್, ಮೆಟರ್ನಿಟಿ OTs, ಬೆಟರ್ ಸೀಟಿಂಗ್, ಲೈಟಿಂಗ್, ಪ್ರೈವೇಸಿ, ಸ್ಕ್ರೀನಿಂಗ್ ಆ್ಯಂಡ್ ಸೈನೇಜ್. ಡ್ರಾಸ್ಟಿಕ್ ಚೇಂಜಸ್ ಆಗ್ತಾಯಿದೆ ಸ್ನೇಹಿತರೆ. ಕೆಲವೊಬ್ಬರು ಕೇಳ್ತಾಯಿದ್ರು, ನಾನು ಕೆಲಸ ಮಾಡ್ತಾಯಿದ್ದೆ ಬೇರೆ ಹಾಸ್ಪಿಟಲಲ್ಲಿ. ಸೊ ಅಲ್ಲಿ ಕೆಲವೊಬ್ರು ಕೇಳ್ತಾಯಿದ್ರು, ಸರ್ ಇದು ಪ್ರೈವೇಟ್ ಹಾಸ್ಪಿಟ್ಲ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಟೈಡಿಯಾಗಿ ನೀವು ಮೇಂಟೈನ್ ಮಾಡಿ ಹೋಗ್ತಾ ಇದ್ದೀರಾ, ಅದರಲ್ಲಿ ರಿನಿವೇಟ್ ಆಗ್ತಾ ಇದೆ ಸ್ನೇಹಿತರೆ. ಯಾವುದೇ ಕುಂದುಕೊರತೆ ಇದ್ದರೆ ಅದನ್ನು ರಿಪೇರ್ ಮಾಡುವಂತಹ ವ್ಯವಸ್ಥೆ ಈ ಒಂದು ಲಕ್ಷ್ಯ ಅಡಿಯಲ್ಲಿ ನೋಡಿಕೊಂಡು, ಹೌದಪ್ಪ ಈ ಗೈಡ್ಲೈನ್ಸ್ ಪ್ರಕಾರ ಪ್ರಾಪರಾಗಿ ಕ್ಲೀನಾಗಿರ್ಬೇಕಂತ ಹೇಳಿಬಿಟ್ಟು ಅವೇರ್ನೆಸ್ ತುಂಬಾ ಬಂದಿದೆ, ಅದು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಮಾಡರ್ನೈಸೇಷನ್ ಆಫ್ ಲೇಬರ್ ರೂಮ್ಸ್ ಆಗಿದ್ದಾವೆ. ಆಮೇಲೆ ಈ ಒಂದು ಮಾಡ್ಯುಲರ್ OTsಗಳಾಗಿದ್ದಾವೆ ಸ್ನೇಹಿತರೆ. ಆಮೇಲೆ ಮೆಟರ್ನಿಟಿ OTs, ಆಮೇಲೆ ಬೆಟರ್ ಸೀಟಿಂಗ್ ಅಂದರೆ ಚೇರ್
ಆ್ಯಸ್ ಪರ್ ಲಕ್ಷ್ಯ ನಾವು ಪೇಷಂಟ್ ಅಭಿಭಾವಕರು ಬಂದರೆ ಅವರಿಗೆ ಚೇರ್ ಕೂಡ ಇಡಬೇಕು, ಅವರ ವೇಟಿಂಗ್ ಏರಿಯಾ ಇರಬೇಕು ಎನ್ನುವಂಥ ಮಾತನ್ನು ನಾವು ನೋಡಿದರೆ ಅವನು ಪ್ರಾಪರ್ ಸೀಟಿಂಗ್ ಇದೆಯಾ ಇಲ್ಲ, ಅಥವಾ ಪ್ರೈವೇಸಿ ಸ್ಕ್ರೀನಿಂಗ್ ಸೈನೇಜ್ ಇವೆಲ್ಲ ಇಂಪ್ರೂವ್ ಆಗ್ತಾ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಇದ್ದಾವೆ ಸ್ನೇಹಿತರೆ ಓವರಾಲ್ ಹೇಳಬೇಕಾದ್ರೆ. ಆಮೇಲೆ ಎರಡನೇದಾಗಿ ಬೆಟರ್ ಕ್ಲಿನಿಕಲ್ ಪ್ರಾಕ್ಟೀಸಸ್ಸಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್ ಆಫ್ ಸೇಫ್ ಡೆಲಿವರಿ ಪ್ರಾಕ್ಟೀಸಸ್. ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್ ಅಂದರೆ ಪ್ರತಿಯೊಬ್ಬರಿಗೆ ಇದೇ ರೀತಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಸೇಫ್ ಡೆಲಿವರಿ ಪ್ರಾಕ್ಟೀಸಸ್ಗಳು ಆಗ್ತಾಯಿದ್ದಾವೆ. ಅದರಿಂದ ಏನಾಗ್ತಾ ಇದೆ ಅಂತಂದರೆ ರಿಡಕ್ಷನ್ ಇನ್ ಅನ್ನೆಸೆಸರಿ ಮೆಡಿಕಲ್ ಇಂಟರ್ವೆನ್ಷನ್ ಲೈಕ್ ಸಿಸೇರಿಯನ್ ಸೆಕ್ಷನ್. ಸೊ ನಾವು ಟ್ರಯಲ್ ಕೊಡ್ತಾ ಇದ್ವಿ ಆ್ಯಸ್ ಪರ್ ಗೈಡ್ಲೈನ್ಸ್. ನಾವು ಫಸ್ಟ್ ಟ್ರೈ ಮಾಡೋದು ನಾರ್ಮಲ್ ಡೆಲಿವರಿಗೋಸ್ಕರ, ಅದು ಆಗಲಿಲ್ಲ ಇಂಡಿಕೇಷನ್, ಆಮೇಲೆ ಪ್ರೀವಿಯಸ್ LSS ಇತ್ತು, ಎಮರ್ಜೆನ್ಸಿ ಇತ್ತು, ಲೈಕ್ ಏನಾದರೂ ಲೈಕರ್ ಇರಲಿಲ್ಲ ಅಂದರೆ ಮತ್ತೊಂದು ಇತ್ತು, ಬೇರೆ ಬ್ರೀಚ್ ಪ್ರೆಸೆಂಟೇಷನ್, ಈ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ಗಳಿತ್ತು. ಎಮರ್ಜೆನ್ಸಿಯಾಗಿ ತೊಗೊಳ್ಳೋದು ಸೀಸರ್ ಸೆಕ್ಷನ್, ಅಥವಾ ಎಲೆಕ್ಟಿವ್ ಆಗಿ ಇಫ್ ದೇರ್ ಇಸ್ ಅ ಪಾಸಿಬಿಲಿಟಿ ವಿ ಕ್ಯಾನ್ ಗಿವ್ ಅ ಟ್ರಯಲ್ ಅನ್ನುವಂಥದ್ದು ಈ ಒಂದು ಇಂಪ್ರೂವ್ ಆಗಿದೆ. ಸಿಸೇರಿಯನ್ ಸೆಕ್ಷನ್ಸ್ಗಳು ಕಮ್ಮಿ ಆಗ್ತಾ ಇದ್ದಾವೆ, ಆಮೇಲೆ ನಾರ್ಮಲ್ ಡೆಲಿವರೀಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಸ್ನೇಹಿತರೆ. ಪೋಸ್ಟ್ ಲಕ್ಷ್ಯ ಫೋಕಸ್ ಆನ್ ಇನ್ಫೆಕ್ಷನ್ ಕಂಟ್ರೋಲಲ್ಲಿ ಎನ್ಹ್ಯಾನ್ಸ್ಡ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಮೆಷರ್ಸ್ ಇನ್ಕ್ಲೂಡಿಂಗ್ ಹ್ಯಾಂಡ್ ಹೈಜೀನ್ ಆ್ಯಂಡ್ ಸ್ಟರ್ಲೈಸೇಷನ್, ಅವೈಲಬಿಲಿಟಿ ಆಫ್ ಇನ್ಫೆಕ್ಷನ್ ಕಂಟ್ರೋಲ್ ಸಪ್ಲೈಸ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಎಷ್ಟು ರಿಕ್ವೈರ್ಮೆಂಟ್ ಇದೆ, ಇನ್ಫೆಕ್ಷನ್ ಕಂಟ್ರೋಲ್ ಸಪ್ಲೈಸ್ಗಳು ಬರ್ತಾ ಇದ್ದಾವೆ. ಅಂದರೆ ಹ್ಯಾಂಡ್ ಹೈಜೀನ್ ಕೂಡ ಒಂದು ಗ್ರೇಟ್ ಆಸ್ಪೆಕ್ಟ್ ಇದೆ. ಸ್ಟರ್ಲೈಸೇಷನ್ ಮೇಲೆ ಒತ್ತು ಕೊಟ್ಟು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಕಾರಣ ಓವರಾಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಗ್ರ್ಯಾಜುವಲಿ ಪ್ರತಿಯೊಂದು ಚೇಂಜಸ್ ಆಗ್ತಾ ಬರ್ತಾ ಇದೆ. ಎಂಪವರ್ಡ್ ಹೆಲ್ತ್ ಕೇರ್ ವರ್ಕರ್ಸ್, ಈ ಹೆಲ್ತ್ ಕೇರ್ ವರ್ಕರ್ ಕೂಡ ಎಂಪವರ್ ಮಾಡಲಿಕ್ಕೆ ಒಂದು ಹೊಸ ಆಯಾಮವನ್ನು, ಒಂದು ಹೊಸ ಗೈಡ್ಲೈನ್ಸನ್ನು ಈ ಇಂಪ್ಲಿಮೆಂಟ್ ಆಗಿದೆ. ಅದರಲ್ಲಿ ರೆಗ್ಯುಲರ್ ಟ್ರೈನಿಂಗ್, ಕೆಪಾಸಿಟಿ ಬಿಲ್ಡಿಂಗ್ ಸೆಷನ್ ಫಾರ್ ನರ್ಸಸ್, ಮಿಡ್ವೈಫ್ಸ್ ಆ್ಯಂಡ್ ಡಾಕ್ಟರ್ಸ್, ಇಂಟ್ರೊಡಕ್ಷನ್ ಆಫ್ ಮಿಡ್ವೈಫ್ರಿ ಲೆಡ್ ಕೇರ್ ಇನ್ ಎ ಸೆಲೆಕ್ಟ್ ಹೈ ಬರ್ಡನ್ ಸ್ಟೇಟ್ಸ್. ಅಂತಂದರೆ ಇವಾಗ ಎವ್ರಿ ಮಂತ್ ಟ್ರೈನಿಂಗ್ಸ್ಗಳು, ವಿವಿಧ ಟ್ರೈನಿಂಗ್ಗಳನ್ನು ಕೊಟ್ಟು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಾದ್ರೆ ಪೇಷಂಟ್ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಆಮೇಲೆ ಪೇಷಂಟ್ಗಳಿಗೆ ಯಾವ ರೀತಿ ನಾವು ಕೇರ್ ಕೊಡಬೇಕು, ಅದಲ್ಲದೆ ಡಾಕ್ಟರ್ಸ್ಗಳನ್ನು ಕೂಡ ಆ ಒಂದು ಲೆವೆಲಲ್ಲಿ ಥರವಾಗಿ ಟ್ರೈನಿಂಗ್ ಕೊಡೋದರಿಂದ ತುಂಬಾ ಈ ಒಂದು ಪೋಸ್ಟ್ ಲಕ್ಷ್ಯ ತುಂಬ ಆಯಾಮಗಳು ಚೇಂಜ್ ಆಗ್ತಾ ಇದ್ದಾವೆ ಸ್ನೇಹಿತರೆ. ಆಮೇಲೆ ರೆಸ್ಪೆಕ್ಟ್ಫುಲ್ ಮೆಟರ್ನಿಟಿ ಕೇರ್, ಇಂಪ್ರೂವ್ಡ್ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಫೋಕಸಿಂಗ್ ಆನ್ ಪ್ರೈವಸಿ, ಡಿಗ್ನಿಟಿ, ಕಂಪ್ಯಾಷನೇಟ್ ಕೇರ್, ಎಲಿಮಿನೇಷನ್ ಆಫ್ ರಿಪೋರ್ಟ್ ಅಬ್ಯೂಸಸ್ ಆ್ಯಂಡ್ ನೆಗ್ಲಿಜೆನ್ಸಿ ಇನ್ ಲೇಬರ್. ರೆಸ್ಪೆಕ್ಟ್ಫುಲ್ ಮೆಟರ್ನಿಟಿ ಕೇರಲ್ಲಿ ಇಂಪ್ರೂವ್ಡ್ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿದೆ ಸ್ನೇಹಿತರೆ. ತದನಂತರ ಆರನೇದಾಗಿ ಸ್ಟ್ರೆಂಥನ್ ಡಾಟಾ ಸಿಸ್ಟಮ್, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ಮೆಟರ್ನಲ್ ನ್ಯೂನೆಟಲ್ ಔಟ್ಕಮ್ಸ್, ರೆಗ್ಯುಲರ್ ಯೂಸ್ ಆಫ್ ಡ್ಯಾಶ್ಬೋರ್ಡ್ಸ್ ಫಾರ್ ಮಾನಿಟರಿಂಗ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. KPIಯಲ್ಲಿ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ಗಳಲ್ಲಿ ರೆಗ್ಯುಲರ್ ಆಗಿ ಡ್ಯಾಶ್ಬೋರ್ಡನ್ನು ಯೂಸ್ ಮಾಡಿಕೊಂಡು ನಾವು ಪ್ರತಿಯೊಂದು ಆಪ್ರೇಷನ್ ರೆಕಾರ್ಡ್ ಮಾಡಿ, ಅಥವಾ ಡೆಲಿವರೀಸ್ಗಳನ್ನು ನಾವು ಕೊಡುವಂಥ ಸರ್ವಿಸ್ಗಳನ್ನು ರೆಕಾರ್ಡ್ ಮಾಡಿ ಒಂದು ಡಾಟಾ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಸ್ನೇಹಿತರೆ. ಟ್ರ್ಯಾಕ್ ಮಾಡಲಿಕ್ಕೆ ಎಷ್ಟು ಮೆಟರ್ನಲ್ ಡೆತ್ಸ್ ಆಗಿದ್ದಾವೆ, ಎಷ್ಟು ನ್ಯೂನೆಟಲ್ಸ್ ಡೆತ್ಸ್ಗಳಾಗಿದ್ದಾವೆ, ಅಥವಾ ಯಾವ ರೀತಿ ಮೊದಲು 10% ಇತ್ತು, ಇವಾಗ ಅದು ರೆಡ್ಯೂಸ್ ಮಾಡಿ 7% ಮಾಡಿದ್ದೀವಿ, ಸ್ಲೋಲಿ ನಾವು 0% ಮಾಡ್ತಾಯಿದ್ದೀವಿ ಅನ್ನೋದರ ಬಗ್ಗೆ ಕಂಪೇರ್ ಮಾಡಲಿಕ್ಕೆ ತುಂಬಾ ಸಹಾಯ ಆಗ್ತಾಯಿದೆ ಸ್ನೇಹಿತರೆ. ತದನಂತರ accreditation and recognition. Many facilities have been certified under Lakshya for achieving high standard, increase motivation among staff through recognition and awards. ಈ ಒಂದು ಫೆಸಿಲಿಟಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತ ದೇಶದಲ್ಲಿ ಫಸ್ಟ್ ಬಂದಿದೆ ಅಂತ ಒಂದು ರೆಕಗ್ನೈಸೇಷನ್ ಅಕ್ರೆಡಿಟ್ ಮಾಡಿಬಿಟ್ಟು ಪ್ರತಿಯೊಂದು ಸ್ಟಾಫ್ಗಳಿಗೆ ಸರ್ಟಿಫಿಕೇಷನ್, ಅಥವಾ ಹಾಸ್ಪಿಟಲ್ಗೆ ಅಥವಾ ಫೆಸಿಲಿಟಿಗೆ ಸರ್ಟಿಫಿಕೇಷನ್ ಮಾಡುವುದರಿಂದ ಈ ಒಂದು ಸ್ಟಾಫ್ಗಳ ಒಂದು ಮೋಟಿವೇಟ್ ಮಾಡೋದ ರೀತಿಯಲ್ಲಿ ನಾವು ಹೌದು ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ನಾವು ತೋರಿಸ್ಬೇಕೆನ್ನುವಂಥದ್ದು ಮೋಟಿವೇಟ್ ಆಗ್ತಾಯಿದೆ ಈ ಒಂದು ಲಕ್ಷ್ಯ ಕಾರ್ಯಕ್ರಮದಿಂದ. ಇಂಪ್ಯಾಕ್ಟ್ ಅಕ್ರಾಸ್ ಇಂಡಿಯಾ,
ಇಂಪ್ಯಾಕ್ಟ್ ಈ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಈ ರೀತಿ ಇಂಪ್ಲಿಮೆಂಟ್ ಆಯಿತು, ಥಿಮ್ಯಾಟಿಕ್ ಏರಿಯಾಗಳು ಇವಿದ್ದಾವೆ ಅಂತ ಹೇಳಿಬಿಟ್ಟು ನಾವು ಇಷ್ಟೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಲಕ್ಷ್ಯ ಬಂದ ಮೇಲೆ ಏನೇನು ಇಂಪ್ರೂವ್ ಆಗಿದೆ, ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದರ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ. ರಿಡಕ್ಷನ್ ಇನ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ MMR, ಸ್ಟೀಡಿ ಡಿಕ್ಲೈನ್ ಇನ್ MMR ಇನ್ ಸ್ಟೇಟ್ ಅಡಾಪ್ಟಿಂಗ್ ಲಕ್ಷ್ಯ. ಯಾವ ಸ್ಟೇಟ್ಗಳು ಈ ಒಂದು ಲಕ್ಷ್ಯ ಅಡಾಪ್ಟ್ ಮಾಡಿದ್ದಾರೆ ಅವ್ರಿಗೆ ಗ್ರ್ಯಾಜುವಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಡಿಕ್ರೀಸ್ ಆಗಿದೆ. ಆಮೇಲೆ ಎನ್ಹ್ಯಾನ್ಸ್ಡ್ ಡೆಲಿವರಿ ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ಫೀಡ್ಬ್ಯಾಕ್ ಫ್ರಮ್ ಮದರ್ಸ್ ಅಬೌಟ್ ಇಂಪ್ರೂವ್ಡ್ ಕೇರ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಟ್ರೀಟ್ಮೆಂಟ್. ನಾವು ಯಾವ ರೀತಿ ಚೇಂಜಸ್ ಮಾಡ್ತಾ ಇದ್ದೀವಿ. ಸೊ ಮದರ್ಗಳಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸು, ಪೇಷಂಟ್ಗಳಿಂದ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ಇನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್, ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್ ಆಫ್ ಪ್ರೋಟೋಕಾಲ್ಸ್ ಇನ್ ಬೋತ್ ಹೈ ಆ್ಯಂಡ್ ಲೋ ರಿಸೋರ್ಸ್ ಸೆಟ್ಟಿಂಗ್. ಕನ್ಸಿಸ್ಟೆನ್ಸಿ, ನಾವು ಕಂಟಿನ್ಯೂಸ್ಲಿ ಆಗಿ ಕ್ವಾಲಿಟಿ ಕೇರ್ ಕೊಡುವುದರಿಂದ ಕ್ವಾಲಿಟಿ ಸ್ಟ್ಯಾಂಡರ್ಡು, ಯೂನಿಫಾರ್ಮ್ ಇಂಪ್ಲಿಮೆಂಟೇಷನ್ ಆಫ್ ಪ್ರೋಟೋಕಾಲ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಬೋತ್ ಹೈ ಆ್ಯಂಡ್ ಲೋ ರಿಸೋರ್ಸ್ ಸೆಟ್ಟಿಂಗ್, ಅದು ಒಂದು ರೂಟೀನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಲಕ್ಷ್ಯ ಹ್ಯಾಸ್ ರೆವಲ್ಯೂಷನೈಸ್ಡ್ ಮೆಟರ್ನಲ್ ಆ್ಯಂಡ್ ನ್ಯೂಬಾರ್ನ್ ಕೇರ್ ಅಕ್ರಾಸ್ ಇಂಡಿಯಾ, ಎನ್ಶೋರಿಂಗ್ ಸೇಫರ್ ಡೆಲಿವರೀಸ್ ಆ್ಯಂಡ್ ಡಿಗ್ನಿಫೈಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿಲಿಯನ್ಸ್ ಆಫ್ ವುಮನ್. ಈ ಲಕ್ಷ್ಯ ಬಂದಿದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಲಕ್ಷ್ಯ ಒಂದು ಇಂಪ್ಲಿಮೆಂಟ್ ಮಾಡಿದೆ, ಒಂದು ಕ್ರಾಂತಿಕಾರಿಯಾದಂಥ ಒಂದು ಮೈಲಿಗಲ್ಲು ಎನ್ನಬಹುದು ಸ್ನೇಹಿತರೆ. ಇನ್ನೂ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಆದರೂ ಸಹ ಸ್ವಲ್ಪ ಮಟ್ಟಿಗೆ ಈ ಒಂದು ಲಕ್ಷ್ಯ ಕಾರ್ಯಕ್ರಮದಿಂದ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಗಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಓವರಾಲ್ ಇಟ್ ಇಸ್ ವೆರಿ ಗುಡ್ ಫಾರ್ ಅವರ್ ಇಂಡಿಯನ್ ಹೆಲ್ತ್ ಸಿಸ್ಟಮ್. ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಅಥವಾ ನಮ್ಮ ಭಾರತ ದೇಶಕ್ಕೆ ಒನ್ ಬೆಸ್ಟ್ ಆಪರ್ಚುನಿಟಿ ಸ್ನೇಹಿತರೆ. ಸೊ ಹೋಪ್ ನಿಮಗೆ ಇದು ಒಂದು ಅಂಡರ್ಸ್ಟ್ಯಾಂಡ್ ಆಗಿರಬಹುದು. ಯಾಕಂತಂದರೆ ನಾನು ಕಾಯಕಲ್ಪ ಏನು, ಕಾಯಕಲ್ಪ ಯಾವುದರ ಬಗ್ಗೆ ಅದನ್ನು ಡಿಸ್ಕಸ್ ಆಗುತ್ತೆ ಅನ್ನೋದರ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಕೆಲವೊಬ್ಬರು ಕೇಳಿದ್ದರು, ಲಕ್ಷ್ಯ ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ, ಸೊ ಅದರ ಬಗ್ಗೆ ಒಂದು ಡಿಸ್ಕಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ, ಓಕೆ ಲೆಟ್ ಡೂ ಇನ್ ಕ್ವಾಲಿಟಿ ಅಶ್ಯೂರೆನ್ಸ್ ಓನ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಕಂಟಿನ್ಯೂಸ್ಲಿ ಫಾರ್ ದಿಸ್ ಕಮ್ಮಿಂಗ್ ವೀಕ್ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಏನು ಹೊಸ ವಿಡಿಯೋಗಳನ್ನು ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಅಥವಾ ನನ್ನ ಒಂದು ಕನ್ನಡ ಭಾಷೆ ಶೈಲಿ ವಿಡಿಯೋಗಳ ಮಾಡುವ ವಿಧಾನ ಎಲ್ಲವೂ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಅಥವಾ ಏನಾದರೂ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಸೊ ದಟ್ ಐ ವಿಲ್ ಟ್ರೈ ಟು ಇಂಪ್ರೂವ್ ಮೈ ಸೆಲ್ಫ್. ಆಮೇಲೆ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ರೀಚ್ ಹೆಚ್ಚಾಗುತ್ತೆ. ಎಲ್ಲ ನಮ್ಮ ನರ್ಸಸ್ಗಳಿಗೆ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಬಗ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.